ಸಿಎಂ ಸಚಿವರ ಪ್ರಮಾಣ ವಚನ ಆಯಿತು. ಈಗ ಡಿಕೆ ಶಿವಕುಮಾರ್ಗೆ ಅಸಲಿ ಸವಾಲು. ಖಾತೆ ಹಂಚಿಕೆ, ಸಂಪುಟ ವಿಸ್ತರಣೆಯ ತಲೆನೋವು. ಡಿಕೆ ಸಂಪುಟದಲ್ಲಿ ಇನ್ನೂ 20 ಸ್ಥಾನ ಬಾಕಿ. ಸಚಿವರು ಸುಮಾರು 50ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಕಣ್ಣು. ಮೊದಲ ಪಟ್ಟಿಯಲ್ಲಿ ಹೆಸರಿಲ್ಲದವರಿಂದ ಪೈಪೋಟಿ. ರಾಜ್ಯಸಭೆ ಚುನಾವಣೆವರೆಗೂ ಸಂಪುಟ ವಿಸ್ತರಣೆ ಡೌಟ್. ಜೂನ್ 18ರ ಬಳಿಕವೇ ಸಂಪುಟ ಭರ್ತಿಗೆ ಪ್ಲಾನ್. ಎಲೆಕ್ಷನ್ನಲ್ಲಿ ಎಡವಟ್ಟಾಗದಂತೆ ಈ ನಿರ್ಧಾರ. ಹೊಸ ಪಟ್ಟಿ ಮೇಲೆ ಯುವ ಶಾಸಕರಿಗೆ ಹೆಚ್ಚಿನ ನಿರೀಕ್ಷೆ. ಡಿಕೆಶಿ ಆಪ್ತರಿಗೆ ಹೆಚ್ಚಿನ ಒತ್ತು ಸಾಧ್ಯತೆ. ಮಹಿಳೆಯರಿಗೂ ಆದ್ಯತೆಯ ಅನಿವಾರ್ಯತೆ. ನಾಯಕತ್ವ ಹಸ್ತಾಂತರದ ವೇಳೆ ಡಿಕೆಶಿಗೆ ಪಂಚಸೂತ್ರ. ಸೋನಿಯಾ, ರಾಹುಲ್ ಗಾಂಧಿಯಿಂದ ಮಾರ್ಗದರ್ಶನದ ಮಂತ್ರ. ಒಗ್ಗಟ್ಟಿನ ಸರ್ಕಾರ ನಡೆಸಲು ಇರಲಿದೆ ಸಿದ್ದು ಪಾತ್ರ. ಸಿದ್ದರಾಮಯ್ಯಗೆ ಹೈಕಮಾಂಡ್ ಹೆಚ್ಚು ಮಣೆ. ಅಹಿಂದ ಮಾಸ್ ಲೀಡರ್ನ ಗೌರವಕ್ಕೆ ಧಕ್ಕೆಯಾಗದಂತೆ ಎಚ್ಚರಿಕೆ. ಡಿಕೆ ಸಂಪುಟದಲ್ಲಿ ಸಿದ್ದು ಆಪ್ತರಿಗೆ ಹೆಚ್ಚು ಅವಕಾಶ. ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಚಲುವರಾಯಸ್ವಾಮಿಗೆ ತಪ್ಪಿದ ಸ್ಥಾನ. ಆಪ್ತರ ಮುಂದೆ ಮಾಜಿ ಸಚಿವನ ಅಸಮಾಧಾನ. ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಬೇಸರದ ಧ್ಯಾನ. ಡಿಕೆ ಶಿವಕುಮಾರ್ ನಿವಾಸ ಈಗ ಹೊಸ ಪವರ್ ಸೆಂಟರ್. ನೂತನ ಸಚಿವರು ಸಿಎಂ ಮನೆಗೆ ಆಗಮಿಸಿ ಚರ್ಚೆ. ಸಚಿವಾಕಾಂಕ್ಷಿಗಳಿಗೂ ಭೇಟಿ. ಪ್ರಮಾಣ ವಚನದ ಮರುದಿನವೇ ಸಿಎಂ ಡಿಕೆಶಿ ಆಕ್ಟಿವ್. ಹಿರಿಯ ಅಧಿಕಾರಿಗಳ ಸಭೆ ಕರೆದ ಡಿಕೆ ಶಿವಕುಮಾರ್. ವಿಧಾನಸೌಧದಲ್ಲಿ ಮಹತ್ವದ ಮೀಟಿಂಗ್. ಕೋಮು ದ್ವೇಷ ಭಾಷಣದ ಆರೋಪ. ಬಿಜೆಪಿ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ವಿರುದ್ಧ ಎಫ್ಐಆರ್. ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪ್ರಕರಣ. ಗನ್ ತೋರಿಸಿ ಮಾಜಿ ವಿಧಾನ ಪರಿಷತ್ ಸದಸ್ಯನ ಕಿಡ್ನಾಪ್. ದಯಾನಂದ ರೆಡ್ಡಿ ಬಳಿ 3 ಕೋಟಿ ಬೇಡಿಕೆ. ಅತ್ತಿಬೆಲೆ ಠಾಣೆಯಲ್ಲಿ ಎಫ್ಐಆರ್. 4 ಆರೋಪಿಗಳು ವಶಕ್ಕೆ. ಪಶ್ಚಿಮ ಬಂಗಾಳದಲ್ಲಿ ದೀದಿಗೆ ಶಾಕ್. ಟಿಎಂಸಿ ಪಕ್ಷವೇ ಅಧಿಕೃತವಾಗಿ ಇಬ್ಬಾಗ. ಪಕ್ಷದಿಂದ ಉಚ್ಚಾಟನೆಯಾದ ರಿತಬ್ರಾತ್ ಬ್ಯಾನರ್ಜಿ 58 ಶಾಸಕರ ಬಲದೊಂದಿಗೆ ಈಗ ವಿರೋಧ ಪಕ್ಷದ ನಾಯಕ. ನಟಿ ಶುಭಾ ಪೂಂಜಾ ದಾಂಪತ್ಯ ಜೀವನದಲ್ಲಿ ಬಿರುಕು. ಡಿವೋರ್ಸ್ಗೆ ಅರ್ಜಿ ಸಲ್ಲಿಕೆ. 50 ಫ್ಯಾಮಿಲಿ ಕೋರ್ಟ್ಗೆ ದಂಪತಿ ಹಾಜರು ಸಾಧ್ಯತೆ. ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಟ್ಟು ನಿಂತ ನೀರು ತುಂಬಿಸುವ ಮೋಟಾರ್. ಡಯಾಲಿಸಿಸ್ ಸೇವೆ ಸಂಪೂರ್ಣ ಸ್ಥಗಿತ. ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು ಹೈರಾಣ. ಬಿರುಗಾಳಿ ಮಳೆಗೆ ಕರೆಂಟ್ ಕೇಬಲ್ ಕಟ್. ವಿದ್ಯುತ್ ತಂತಿ ತಗುಲಿ 8 ವರ್ಷದ ಬಾಲಕ ಸಾವು. ಬೀದರ್ನ ಮೊಮಿನ್ ಕಾಲೋನಿಯಲ್ಲಿ ಅವಘಡ. ಬೆಂಗಳೂರಲ್ಲಿ ಆಟೋ ಚಾಲಕರ ಮನಸೋ ಇಚ್ಛೆ ಸುಲಿಗೆ. ಮಫ್ತಿಯಲ್ಲಿ ಪ್ರಯಾಣಿಕರ ರೀತಿ ಹೋಗಿ ಕಳ್ಳಾಟ ಲಾಕ್. ಕಳೆದ 3 ತಿಂಗಳಲ್ಲಿ 3,000 ಕೇಸ್ ಬುಕ್. ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಅಗ್ನಿ ಅವಘಡ. ಜೆಸಿ ರಸ್ತೆಯ ಆಟೋಮೊಬೈಲ್ ಶೋರೂಮ್ಗೆ ತಗುಲಿದ ಬೆಂಕಿ. ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ಯಶಸ್ವಿ. ಬಿಹಾರದ ಮುಜಾಫರಪುರ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ. 3 ರೋಗಿಗಳ ಸಾವು. 20 ಮಂದಿ ರಕ್ಷಣೆ. ಬೇರೆ ಆಸ್ಪತ್ರೆಗಳಿಗೆ ಸ್ಥಳಾಂತರ. ಗುಜರಾತ್ನ ಅಹಮದಾಬಾದ್ನಲ್ಲಿ ಕಲುಷಿತ ನೀರು ಕಂಟಕ. 500ರಿಂದ 700 ಮಂದಿ ಅಸ್ವಸ್ಥ. ಸಾಂಕ್ರಾಮಿಕ ರೋಗ ಹರಡೋ ಭೀತಿ. ಮತ್ತೊಂದು ಮದುವೆಗೆ ಸಜ್ಜಾದ ಆಮಿರ್ ಖಾನ್. ಇಬ್ಬರನ್ನ ಬಿಟ್ಟು 3ನೇ ಮಹಿಳೆ ಜೊತೆ ವಿವಾಹಕ್ಕೆ ರೆಡಿ. ಬೆಂಗಳೂರಿನ ಗೌರಿ ಸ್ಪ್ರಾಟ್ ಜೊತೆ ಜುಲೈ 5ಕ್ಕೆ ಮಿಸ್ಟರ್ ಪರ್ಫೆಕ್ಟ್ ಮ್ಯಾರೇಜ್.
ವಿಶ್ವದಾದ್ಯಂತ ಪೆದ್ದಿ ಸಿನಿಮಾ ಬಿಡುಗಡೆ. ರಾಮ್ ಚರಣ್ ಶಿವಣ್ಣ ಜೋಡಿ ಸ್ಕ್ರೀನ್ ಮೇಲೆ ಪ್ರತ್ಯಕ್ಷ. ಬೆಳಗ್ಗೆಯೇ ಪ್ರೀಮಿಯರ್ ಶೋಗಳು ಹೌಸ್ಫುಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.